ಜೈ ಶ್ರೀ ಸೀತಾರಾಮ್. ಇಂದಿನ ನೇಮಕಾತಿ ಇಲಾಖೆ ಭಾರತೀಯ ವಾಯುಪಡೆಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನೀಗ ನಿಮಗೆ ನೀಡ್ತೇನೆ. ಯಾರು ಇದುವರೆಗೂ ನಮ್ಮ ಚಾನಲ್ ನೋಡಿಲ್ಲ, ಹಿಂದೆ ಚಾನಲ್ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗಳು ಜೊತೆಯಲ್ಲಿ ಉದ್ಯೋಗದವನ್ನು ಹೇಗೆ ನಿಮ್ಮ ಮೊಬೈಲ್ ಮೂಲಕವೇ ಹಾಕೋದು ಅಂತ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡ್ಬೋದು. ಹಾಗೆ ನಿಮ್ಮ ಪ್ರಶ್ನೆಗಳು, ಅಭಿಪ್ರಾಯಗಳು ಏನಾದರೂ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಈ ಹುದ್ದೆಗಳ ಸಂಪೂರ್ಣ ವಿವರಗಳನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಇಂದಿನ ನೇಮಕಾತಿ ಇಲಾಖೆ ಬಂದು ಭಾರತೀಯ ವಾಯುಪಡೆ. ಇಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಯಾರಿಗೆ ಬಹಳ ವರ್ಷಗಳಿಂದ ಈ ಸೇನೆಯಲ್ಲಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದೆ ಅವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಹುದ್ದೆಯ ಹೆಸರು ಬಂದು ಅಗ್ನಿವೀರ್ ವಾಯು ಹುದ್ದೆಗಳು ಅಂತ ಕರೀತಾರೆ. ಅವಿವಾಹಿತ ಪುರುಷ ಮತ್ತು ಮಹಿಳೆಯರಿಗೆ ಈ ಹುದ್ದೆಗಳನ್ನು ಕರೆದಿದ್ದಾರೆ. ವಿದ್ಯಾರ್ಹತೆ ಬಂದು ದ್ವಿತೀಯ PUC ತತ್ಸಮಾನ ವಿದ್ಯಾರ್ಹತೆ, ಕನಿಷ್ಠ 50 ಅಂಕಗಳೊಂದಿಗೆ ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ. ಡಿಪ್ಲೊಮೊ ಆಗಿದ್ರಾಯ್ತು, ಇಂಜಿನಿಯರಿಂಗ್ ಆಗಿದ್ರಾಯ್ತು, ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ವಿಶೇಷವಾಗಿ ಇಲ್ಲಿ ವಯಸ್ಸಿನ ವಯೋಮಿತಿ ಹಾಕಿದ್ದಾರೆ. 2005ರಿಂದ ಜುಲೈ 2009 ಒಳಗಡೆ ಹುಟ್ಟಿರುವಂಥವರು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳ್ತಾರೆ. ಇದರ ನೋಟಿಫಿಕೇಶನ್ ಅಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತೇನೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ನೇಮಕಾತಿ ವಿಧಾನ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ ಮತ್ತೆ ದೈಹಿಕ ಪರೀಕ್ಷೆಯನ್ನು ನಡೆಸಿ ನೇಮಕಾತಿಯನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10 ಮಾರ್ಚ್ 2026 ಆಗಿದೆ. ಇದಕ್ಕಾಗಿ ವೆಬ್ಸೈಟ್ ಬಂದು ಅವ್ರು ತಿಳಿಸಿರೋದು agnipath.cdac.in ಹೋದರೆ ಇದಕ್ಕೆ ಬೇಕಾಗಿರುವಂತಹ ವಿವರಗಳು ಅಂದರೆ ಈ ಹುದ್ದೆಗಳು ನೈಜನೋ ನಿಖರನೋ ಸತ್ಯನೋ ಸುಳ್ಳು ಅಂತ ಮಾಹಿತಿಗಳು ಸಂಪೂರ್ಣವಾಗಿ ಈ ವೆಬ್ಸೈಟಲ್ಲಿ ಸಿಗುತ್ತೆ. ನಾನೀಗ ನೇರವಾಗಿ ನೀವು ವೆಬ್ಸೈಟಿಗೆ ಕರ್ಕೊಂಡೋಗಿ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ಗಳು ಎಲ್ಲಿದೆ, ನೋಟಿಫಿಕೇಶನ್ ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಂದರೆ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಈ ರೀತಿಯಾಗಿ ತೋರಿಸ್ಕೊಡ್ತಿರುವಂತಹ ಏಕೈಕ ಯೂಟ್ಯೂಬ್ ಚಾನಲ್ ಅದು ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಉದ್ಯೋಗದ ಹುಡುಕಾಟಕ್ಕೆ ನಮ್ಮ ಚಾನಲ್ ನಿಮಗೆ ಒಂದು ಬ್ರಿಡ್ಜ್ ಆಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾ ಮತ್ತೆ ತಡ ಮಾಡೋದು ಎಂದಿನಂತೆ ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಇದೇ ವೆಬ್ ಬ್ರೌಸರ್. ನಾನೀಗ ಬಂದಿದ್ದೇನೆ ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ಬಂದಿದ್ದೇನೆ. ಇವರೇ ತಿಳಿಸಿರುವಂತೆ ಇದಕ್ಕಾಗಿ ಇರುವಂತಹ ವೆಬ್ಸೈಟ್ ಬಂದು ಅಗ್ನಿಪಥ್. ಇಲ್ಲಿ ನೀವು ಟೈಪ್ ಮಾಡಬೇಕು AGNI ಅಂತ ಟೈಪ್ ಮಾಡ್ತಾ ಇದ್ದಂಗೆ ನೋಡ್ತಾ ಇದ್ದೀರಾ ನೀವು ನನ್ನ ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ಒಂದು ಅಪ್ಲಿಕೇಶನ್ ಲಿಂಕ್ಗಳು ಓಪನ್ ಆಗ್ತಾ ಇದೆ ನೋಡಿ. ಅಗ್ನಿಪಥ್ ರಿಕ್ರೂಟ್ಮೆಂಟ್ ಇದೆ, ಅಗ್ನಿಪಥ್ ವಾಯು ಇದೆ. ಸೊ ಈ ರೀತಿಯಾಗಿ ಎಲ್ಲವೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ಟೈಪ್ ಮಾಡಬೇಕು. ಅಲ್ಲಿ ಅವ್ರು ಕೊಟ್ಟಿರುವಂಥ ಅಗ್ನಿಪಥ್ VA ಅಂತ ಟೈಪ್ ಮಾಡ್ತಾ ಇದ್ದಂಗೆ VAYU ಅಂತ ಟೈಪ್ ಮಾಡಿ. ನೀವು ನೋಡ್ತಾ ಇದ್ರೆ ಅಗ್ನಿಪಥ್ CADC.in ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೇರವಾಗಿ ನಿಮಗೆ ವೆಬ್ಸೈಟ್ ಬರ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ಹೋಮ್ ಬರ್ತಾ ಇದೆ. ಸೊ ಈ ಅಗ್ನಿವೀರ್ ಹೋಮ್ ವೆಬ್ಸೈಟ್ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೇರವಾಗಿ ನೀವು ಬರ್ತೀರಾ. ನೋಡ್ತಾ ಇದ್ರ ಇಂಡಿಯನ್ ಏರ್ ಫೋರ್ಸಿನ ವೆಬ್ಸೈಟ್ ಇದೆ. ಇಂಡಿಯನ್ ಏರ್ ಫೋರ್ಸಿಗೆ ಸಂಬಂಧಪಟ್ಟಂತ ಸಮಗ್ರವಾದ ಮಾಹಿತಿಗಳನ್ನು ಇದ್ರ ಒಳಗಡೆ ಕೊಟ್ಟಿದ್ದಾರೆ. ನಮಗೀಗ ಬೇಕಾಗಿರೋ ವಿವರಗಳು ಎಲ್ಲಿದೆ ಅಂತಂದರೆ ನೀವು ನೋಡ್ಬೋದು. ಇಲ್ಲಿ ನಾನು ನಿಮಗೆ URL ನಲ್ಲಿ ಅಡ್ರೆಸ್ ಹಾಕಿದ್ದೀನಿ. IAFRE recruitment.EDE ಇದು ವೆಬ್ಸೈಟ್ ಲಿಂಕ್ ಆಗಿದೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನೇರವಾಗಿ ಇಲ್ಲಿ ಮತ್ತೊಂದು ವೆಬ್ಸೈಟ್ ಓಪನ್ ಆಗ್ತಾ ಇದೆ. ಈ ವೆಬ್ ಲಿಂಕ್ ಮೇಲೆ ಬಂದ್ಕೊಂಡ್ರೆ ನೀವು ನೋಡ್ಬೋದು ಇಲ್ಲಿ ಅನೌನ್ಸ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ಲಾಗಿನ್ಸ್ ಇದೆ, ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ಹಿಂದೆ ನಡೆದಿರುವಂಥ ರಿಕ್ರೂಟ್ಮೆಂಟ್ ಡೀಟೇಲ್ಸ್ಗಳು ಕೂಡ ಇಲ್ಲಿದೆ. ನಮಗೆ ಬೇಕಾಗಿರೋ ರಿಕ್ರೂಟ್ಮೆಂಟ್ ವಿವರ ಇಲ್ಲಿದೆ. ಅಡ್ವರ್ಟೈಸ್ಮೆಂಟ್ ಫಾರ್ ಅಗ್ನಿವೀರ್ ಅಂತ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಹಿಯರ್ ಅಂತ ಕೊಟ್ಟಿದ್ದಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ 3 ಪುಟದ PDF ಇದೆ. ಇಲ್ಲಿ ಏಜ್ ಏನು, ಸ್ಯಾಲ್ರಿ ಏನು ಎಲ್ಲ ಸಂಪೂರ್ಣವಾದ ಮಾಹಿತಿಗಳನ್ನು ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ಈ PDF ಅಧ್ಯಯನ ಮಾಡ್ಕೊಂಡ ನಂತರ ನೀವು ಅಪ್ಲಿಕೇಶನ್ಗಳನ್ನು ಅತಿ ಸುಲಭವಾಗಿ ಹಾಕೊಳ್ಬೋದಾಗಿದೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ವಲ್ಪ ಸಮಯ ಇದೆ. ಆನ್ಲೈನ್ ರಿಜಿಸ್ಟ್ರೇಷನ್ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಕಾಲಮ್ ನಂಬರ್ 4ನಲ್ಲಿ ಕೊಟ್ಟಿದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ 12 ಜನವರಿಯಿಂದ ಅಂತ ಹೇಳಿದ್ದಾರೆ. ಒಮ್ಮೊಮ್ಮೆ ಏನಾಗುತ್ತೆ, ವೆಬ್ಸೈಟ್ ಸರ್ವರ್ಗಳು ವರ್ಕ್ ಆಗೋದಿಲ್ಲ. ಆ ಕಾರಣಕ್ಕೆ ಸಮಯ ಅವರೇ ಕೊಡ್ತಾರೆ. ನಾನೀಗ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರೆ ನೀವು ಇಲ್ಲಿ ಬಂದಿದೆ ಇಂಡಿಯನ್ ಏರ್ ಫೋರ್ಸ್ ಅಂತ ಬಂದಿದೆ. ಈ ಏರ್ ಫೋರ್ಸ್ ಇಂಡಿಯನ್ ಏರ್ ಫೋರ್ಸ್ನಲ್ಲಿ ಆರ್ಮಿಯನ್ನು ಅಗ್ನಿವೀರ್ ಅಂತ ಕೇಳ್ತಾ ಇದೆ. ನಾನೀಗ ಅಗ್ನಿವೀರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಗ್ನಿವೀರ್ ವೆಬ್ಸೈಟ್
ಅಪಿಯರ್ ಆಗಿದೆ. ನೀವು ನೋಡ್ಬೋದು ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಅಂತ ಇದೆ. ಈ ಕ್ಯಾಂಡಿಡೇಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇಲ್ಲಿ ಅವರು ಅನೌನ್ಸ್ಮೆಂಟ್ ಏನು ಹೇಳ್ತಿದ್ದಾರೆ ಅಂದರೆ 3/3/2026ರಿಂದ 10/3/26 ಒಳಗಡೆ ನೀವು ಅಪ್ಲಿಕೇಶನ್ಗಳನ್ನು ಹಾಕಿ ಅಂತ ಹೇಳಿದ್ರೆ, ಅಂದರೆ ನಾಡದಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ನೀವು ಈ ರೀತಿಯಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ಗಳನ್ನು ಮಾಡಿಕೊಂಡು ಉಚಿತವಾಗಿ ನಿಮ್ಮ ಮೊಬೈಲ್ ಮೂಲಕನೇ ಈ ಅಗ್ನಿವೀರ್ ಇಂಡಿಯನ್ ಏರ್ಫೋರ್ಸಲ್ಲಿ ಕರೆದಿರುವಂತಹ ಅಗ್ನಿವೀರ್ ಹುದ್ದೆಗಳಿಗೆ ಉಚಿತವಾಗಿ ನಿಮ್ಮ ಮೊಬೈಲ್ ಮೂಲಕನೇ ಅಪ್ಲಿಕೇಶನ್ಗಳನ್ನು ಹಾಕ್ಬೋದಾಗಿದೆ. ಈ ರೀತಿಯಾಗಿ ನೈಜವಾದ ಸುದ್ದಿಗಳನ್ನು, ಉದ್ಯೋಗದ ಸುದ್ದಿಗಳನ್ನು ನಾನು ನಿರಂತರವಾಗಿ ನಿಮಗೆ ಕೊಡ್ಕೊಂಡು ಬರ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಕೂಡ ಬೇಕಾಗಿದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಸಪೋರ್ಟ್ ಮಾಡ್ಬೋದು. ಈ ಹುದ್ದೆಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಳು PDF ಏನಾದರೂ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಈ ಹುದ್ದೆಗಳ ವಿವರಗಳನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇಷ್ಟು ಸಮಯ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಶ್ರೀ ಸೀತಾರಾಮ್.